ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮತ್ತೊಂದು ವಿಭಿನ್ನವಾದಂತಹ ವ್ಲಾಗಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ನಿನ್ನೆ ದಿನ ಬಜಪೆಯ ಹತ್ತಿರ ಪೆರ್ಮುದೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನ ಇತ್ತು. ಕಳೆದ ಬಾರಿ 50ನೇ ವರ್ಷದ ಸಂಭ್ರಮಾಚರಣೆ, ದೇವಿ ಮಹಾತ್ಮೆ 50ನೇ ವರ್ಷದ ಹರಕೆಯಾಟಲ್ಲಿ ಸಂಭ್ರಮಾಚರಣೆ ಇತ್ತು. ನಿನ್ನೆ ದಿನ ನಮ್ಮ ತಂಡಕ್ಕೆ ಕಟ್ಟಿರೋ 5ನೇ ತಂಡಕ್ಕೆ 51ನೇ ವರ್ಷದ ದೇವಿ ಮಹಾತ್ಮೆ ಆಖ್ಯಾನವನ್ನು ಆಡಿಸುವಂತಹ ಅವಕಾಶ ಇತ್ತು. ಹಾಗಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಎಲ್ಲ ನಡೆದಿದೆ. ಇವತ್ತಿನ ದಿನ ನಾವು ಮಂಗಳೂರಿನ ಕಾವೂರಿನ ಹತ್ತಿರ ಶಶಿಪ್ರಭಾ ಪರಿಣಯ ಮತ್ತು ನಳ ದಮಯಂತಿ ಅನ್ನುವಂತಹ ಪ್ರಸಂಗವನ್ನು ಕಾವೂರಿನಲ್ಲಿ ಆಡಿ ತೋರಿಸಲಿಕ್ಕಿದ್ದೇವೆ. ಈಗ ಇವತ್ತು ಕಾಲೇಜಿಗೆ ರಜೆ, ಅದೇ ಹೇಳಿದ್ದೇನಲ್ಲ, ಎಕ್ಸಾಮ್ಸ್ ಎಲ್ಲ ಆಗಿದೆ. ವ್ಯಾಲ್ಯೂಯೇಷನ್ ಎಲ್ಲ ಆಗ್ತಾ ಉಂಟು. ಇವತ್ತು ಇನ್ನು 10 ತಾರೀಕಿಗೆ ಕಾಲೇಜಿನ್ನು ಆರಂಭ ಆಗ್ತದೆ. ಅಲ್ಲಿ ತನಕ ಸ್ವಲ್ಪ ಫ್ರೀ. ಲೇಟಾಗಿ ಎದ್ದಿದ್ದೇನೆ. ಎಲ್ಲಿದ್ದರೆ ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರ್ತೇನೆ. ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ಇವತ್ತು ಕಾವೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಕಾವೂರಿನಲ್ಲಿ ದೇವಿ ಮಹಾತ್ಮೆ ಅಲ್ಲ, ಕಾವೂರಿನಲ್ಲಿ ಇವತ್ತು ಶಶಿಪ್ರಭಾ ಪರಿಣಯ ಮತ್ತು ನಳ ದಮಯಂತಿ ಅನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ನಾನೊಂದು ನನ್ನ ಕೈಯಲ್ಲಿ ಚಿನ್ನವನ್ನು ಇಟ್ಕೊಂಡಿದ್ದೇನೆ ನೋಡಿ. ಚಿನ್ನದ ಬೆಲೆಯಲ್ಲಿ ಏರಿಳಿತಗಳನ್ನುವಂಥದ್ದು ಆಗ್ತಾ ಉಂಟು. ಅದಕ್ಕೆ ನಾನು ಕೂಡ ಒಂದು ಚಿನ್ನವನ್ನು ತಗೊಳ್ಬೇಕು ಅಂತ ಹೇಳಿ ತಗೊಂಡಿದ್ದೇನೆ. ಆದರೆ ಒರಿಜಿನಲ್ ಚಿನ್ನ ಅಲ್ಲ, ಬದಲಾಗಿ ಕಲಾವಿದರು ಉಪಯೋಗಿಸುವಂತಹ ಚಿನ್ನದ ಮಾಲೆ ಅಂತ ಹೇಳಿ, ಯಕ್ಷಗಾನ ಕಲಾವಿದರು ಉಪಯೋಗಿಸುವಂತಹ ಚಿನ್ನದ ಮಾಲೆ. ಇದನ್ನು ಯಾಕೆ ಇಟ್ಕೊಂಡಿದ್ದೇನೆ, ಏನು ವಿಚಾರ ನೋಡಿ. ಇದು ಯಕ್ಷಗಾನ ಕಲಾವಿದರು ಇದರಲ್ಲಿ ಸ್ತ್ರೀ ವೇಷಕ್ಕೆ ಮತ್ತು ಪುಂಡು ವೇಷಕ್ಕೆ ಉಪಯೋಗಿಸ್ತೇವೆ. ಈಗ ಉದಾಹರಣೆಗೆ ಷಣ್ಮುಖ ಆ ರೀತಿಯೆಲ್ಲ ವೇಷಗಳು ಬಂದರೆ ಈ ಮಾಲೆಯನ್ನು ಉಪಯೋಗಿಸ್ತೇವೆ. ಅದರ ಹೊರತುಪಡಿಸಿ ಇದು ಸ್ತ್ರೀ ವೇಷಕ್ಕೆ ಉಪಯೋಗಿಸುವಂತಹ ಒಂದು ಮಾಲೆ. ಇದು ನನ್ನದಲ್ಲ, ನಮ್ಮ ಮೇಳದವರು ಕಲಾವಿದರ ಕೈಯಿಂದ ನಾನು ನಿಮಗೆ ತೋರಿಸಲಿಕ್ಕೆ ಅಂತೇಳಿ ಇಟ್ಕೊಂಡು ಬಂದದ್ದು. ಯಾಕೆ ತಂದಿದ್ದೇನೆ, ನಾನೊಂದು ಈ ಹಿಂದಿನ ಒಂದು ವಿಡಿಯೋ ಮಾಡಿದ್ದೇನೆ. ಯಾರಾದರೂ ನೋಡದಿದ್ದರೆ ಹೋಗಿ ನೋಡಿ. ಇದು ಚಿನ್ನದ ಹೊಳಪು ಬರುವುದಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ರೀಸನನ್ನು ಹೇಳಿದ್ದೆ ನಾನು, ನೀವೆಲ್ಲ ನೋಡಿದ್ದೀರಿ. ಅದನ್ನು ನಾವು ತೋರಿಸುವುದಕ್ಕೋಸ್ಕರ ನಾನು ಮೊನ್ನೆ ನನ್ನ ಹತ್ರ ಇರಲಿಲ್ಲ, ತಂದಿದ್ದೇನೆ ನೋಡಿ. ಅದಕ್ಕೆ ತೋರಿಸಿದ್ದೆ ಅಲ್ಲ, ಏನು ಹೇಗೆ ಚಿನ್ನದ್ದು ಆ ಹೊಳಪು ಬರ್ತದೆ, ಏನು ರೀಸನ್ ಅಂತ ಹೇಳಿ ನೋಡಿ. ಕಾಣ್ತಾ ಉಂಟಲ್ಲ, ನಾನು ಇದು ಹಿಂದಿನ ವಿಡಿಯೋ ನೋಡಿ. ಅದರಲ್ಲಿ ಏನು ನೋಡಿ, ಈ ರೀತಿ ಅಂಟಿಸುವಂಥದ್ದು. ಇದೆಲ್ಲ ಆ ಶೀಟ್ ನಾನು ತೋರಿಸಿದ್ದಲ್ಲ, ಅದನ್ನು ಅಂಟಿಸಿ ನೋಡಿ. ಹಿಂದುಗಡೆ ನೋಡಿ, ಇದು ಫುಲ್ಲು ವುಡ್ ಅಂದರೆ ಮರ, ಇದು ಮರ. ಬಟ್ ಇಲ್ಲಿ ಫ್ರೆಂಡ್ ನೋಡಿ, ಈ ಡಿಸೈನಿಗೆ ಆ ಶೀಟನ್ನು ಅಂಟಿಸಿ ಈ ರೀತಿಯ ಫಿನಿಶಿಂಗ್ಗಳನ್ನು ನೀಟಾಗಿ ಕಾಣ್ತಿರ್ಬೋದು. ನೀಟಾಗಿ ಇಂತಹ ಫಿನಿಶಿಂಗ್ಗಳನ್ನು ಕೊಡ್ತಾ ಇದ್ದಂದರೆ ಯೂಸ್ ಮಾಡಿ ಸ್ವಲ್ಪ ಇದೇ ಆಗಿದೆ, ಚೆನ್ನಾಗಿರ್ತದೆ. ಇದನ್ನು 3-4 ತಿಂಗಳಿಂದ ಯೂಸ್ ಮಾಡ್ತಾ ಇರ್ತೇವಲ್ಲ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈ ಭಾಗದಲ್ಲಿ ಅದು ಹೋಗಿದೆ, ಗೊತ್ತಾಗ್ತದ? ಅದು ಹೋಗ್ತದೆ, ಯೂಸ್ ಮಾಡಿ ನಮಗೆ ಹೋಗ್ತದೆ ನೋಡಿ. ಇಲ್ಲೆಲ್ಲ ಇದೆ ಅಲ್ಲ ಫುಲ್, ಇದು ಆ ಶೀಟನ್ನು ಇದಕ್ಕೆ ಅಂಟಿಸ್ಕೊಂಡು ಬರುವಂಥದ್ದು. ಹೀಗೆ ಇದನ್ನು ಮಾಲೆಯನ್ನು ಧರಿಸುವಂಥದ್ದು. ಇಲ್ಲಿ ಕಟ್ಟುವುದಕ್ಕೆ ವ್ಯವಸ್ಥೆ ಇರ್ತದೆ, ಇದನ್ನು ಹಗ್ಗವನ್ನು ಬಿಚ್ಚಬಹುದು, ಬಿಚ್ಚಿ ಕಟ್ಟುವಂಥದ್ದು ಮಾಲೆ. ಈ ಮಾಲೆ ಅನ್ನುವಂಥದ್ದು ನಿಮಗೆ ಇದನ್ನು ಇದು ಈ ರೀತಿಯ ಇದನ್ನು ಸ್ತ್ರೀ ವೇಷದ ಮಾಲೆ ಅನ್ನುವಂಥದ್ದು. ಪುಂಡು ವೇಷಕ್ಕೂ ಕೂಡ ಕೆಲವು ವೇಷಕ್ಕೆ ಇದನ್ನು ನಾವು ಧರಿಸಿಕೊಳ್ತೇವೆ. ಡಿಸೈನ್ಗಳು ಎಲ್ಲ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು. ಬಟ್ ಇದು ಫುಲ್ಲು ಮರ ಬತ್ತಿಯಲ್ಲಿ. ನನಗೆ ತೋರಿಸೋದಕ್ಕೆ ನನ್ನ ಹತ್ರ ಇರಲಿಲ್ಲ. ಈ ರೀತಿ ಆ ಶೀಟನ್ನು ಈ ಕಾರಣದಿಂದ, ಯಾಕೆ ಇದು ನಿಮಗೆ ಹೊಳಿತದೆ ಅಂತ ಕೇಳಿದರೆ ನೋಡಿ, ಆ ಕಡೆ ಬಿಸಿಲು ಹೊಡೆಯುವಾಗ ಅದು ಶೈನಿಂಗ್ ಆಗ್ತದಲ್ಲ, ಯಾಕೆ ಹೊಳಿತದೆ ಕೇಳಿದರೆ, ಇದು ಗೋಲ್ಡ್ ಬಣ್ಣದಲ್ಲಿದೆ. ಆ ಬಣ್ಣ ಯಾವುದರಿಂದ ಬರೆಸಿದ್ದೇವೆ ಕೇಳಿದರೆ, ಮೊನ್ನೆ ಒಂದು ತೋರಿಸಿದಂತಹ ಬೇಗಡೆ ಅನ್ನೋದೊಂದು ಶೀಟ್, ಆ ಶೀಟನ್ನು ಇದಕ್ಕೆ ಅಂಟಿಸ್ಕೊಂಡು ಬರುವಂಥದ್ದು, ಆಯಿತಾ?
ನೋಡಿ ಈ ರೀತಿಯ ಫಿನಿಶಿಂಗ್ಗಳು ಬರುವಂಥದ್ದು. ಇದನ್ನು ನಾವು ಉಪಯೋಗಿಸ್ತೇವೆ, ರಂಗಸ್ಥಳದಲ್ಲಿ ಬಂದು ಕುಣಿತೇವೆ. ನೀವು ನೋಡಿ ಆಭರಣಗಳು ನಿಮಗೆ ಅದು ಫಳ ಅಂತ ಹೊಳೆಯುವುದಕ್ಕೆ. ಸೊ ರೀಸನ್ ಏನು ಅಂತ ಕೇಳಿದರೆ ಇದೊಂದು ಅದೇ ಈ ರೀತಿಯಾಗಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ ಮಾಲೆ. ಸೊ ಇದನ್ನು ತೋರಿಸಿ ನಿಮಗೆ ನಾನೊಂದು ಪ್ರಾಕ್ಟಿಕಲ್ ಹೇಗಿರ್ತದೆ ಮೊನ್ನೆ ತೋರಿಸಿರಲಿಲ್ಲ, ಸೊ ತೋರಿಸುವ ಅಂತ ಹೇಳಿ ತೋರಿಸಿದ್ದೇನೆ. ಸೊ ಅರ್ಥ ಆಗಿದೆ ಈಗ, ಕೆಲವರಿಗೆ ಗೊತ್ತಾಗಿರ್ಬೋದು. ಕಲಾವಿದರು ಧರಿಸುವಂತಹ ಆಭರಣಗಳು ಫಳ ಹೊಳೆಯುವಂಥದ್ದು. ಸೊ ಇದಕ್ಕೆ ಅಂಟಿಸಿದಂತಹ ಶೀಟಿಂದಾಗಿ ಅನ್ನುವಂಥದ್ದು ಗೊತ್ತಿರಲಿ. ಮತ್ತು ಕೆಲವು ಮರಕ್ಕೆ ಪೇಂಟ್ ಕೂಡ ಕೊಡ್ತಾರೆ, ಗೋಲ್ಡನ್ ಕಲರ್, ಬಟ್ ಅದು ಕಡಿಮೆ ಕೊಡುವಂಥದ್ದು. ಎಲ್ಲರೂ ಇದನ್ನೇ ಅಂಟಿಸುವಂಥದ್ದು ಚೆನ್ನಾಗಿರ್ತದೆ. ಓಕೆ ಸರಿ, ಈ ಮಾಹಿತಿಯೊಂದು ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಹೊಸಬರು ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದಷ್ಟು ವ್ಲಾಗ್ಗಳನ್ನು, ಪಾಡ್ಕಾಸ್ಟ್ಗಳನ್ನು, ಈ ರೀತಿಯ ಮಾಹಿತಿಗಳನ್ನು ಕೂಡ ನಿರಂತರವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುತ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಆಸಕ್ತಿ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ, ಬಾಯ್.